ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋ ರೆಸಿಪಿ ಮ್ಯಾಂಗೋ ಕುಲ್ಫಿ. ಮ್ಯಾಂಗೋ ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಬಟ್ ಈ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಎಲ್ಲರ ಮನೇಲೂ ಸ್ಟಾಕ್ ಇರುತ್ತೆ. ಬಟ್ ಬರೀ ಮಾವಿನ ಹಣ್ಣು ತಿಂದು ತಿಂದು ಬೇಜಾರಾಗಿದೆಯಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಪ್ರತಿದಿನ ಹೊಸ ಹೊಸ ಮ್ಯಾಂಗೋ ರೆಸಿಪೀಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಮ್ಯಾಂಗೋ ಕುಲ್ಫಿ ಹೆಂಗೆ ಮಾಡೋದು ಅಂತ. 2 ಮಾವಿನ ಹಣ್ಣು ತಗೋತಾ ಇದ್ದೀನಿ. ಆ 2 ಮಾವಿನ ಹಣ್ಣನ್ನ ನಾವು ಬರೀ ಗುಟಪ ಅಷ್ಟೇ ಹೊರಗಡೆ ತಗೋಬೇಕು. ಸಣ್ಣ ಚಾಕು ಯೂಸ್ ಮಾಡ್ರಿ, ಅಂದ್ರೆ ಗುಟಪ ಅಷ್ಟೇ ತಗೋಬಹುದು. ಇಲ್ಲ ಅಂದ್ರೆ ಮಾವಿನ ಹಣ್ಣು ಕಟ್ ಆಗ್ಬಿಡುತ್ತೆ. ಈ ತರ 2 ಮಾವಿನ ಹಣ್ಣು ತಕೊಂಡ್ಬಿಟ್ಟು ರೆಡಿ ಇಟ್ಕೋತಾ ಇದ್ದೀನಿ. ಹಂಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಗ್ಲಾಸ್ ಆಗೋಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. 2 ಗ್ಲಾಸ್ ಅಂತಿಲ್ಲ, ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಆ ಹಾಲಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನೊಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಸಣ್ಣ ಕಪ್, ಓಕೆನಾ? ಅದರಿಂದ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ ಅಂತ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ, ಹಾಗೆ 2 ಏಲಕ್ಕಿನ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ರೆಡಿಯಾಗಿದೆ. ಇದನ್ನು ನಾನು ಕುದೀತಾ ಇರೋ ಹಾಲಿಗೆ ಹಾಕ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೇಸರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಇದನ್ನ ಆರಕ್ಕೆ ಇಟ್ಕೊಳ್ಳೋಣ. ಪೂರ್ತಿ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಈ ಹಣ್ಣಿಂದ ಗೊಟ್ಟಪ ಹತ್ರ ಏನು ಸ್ವಲ್ಪ ಹಣ್ಣು ಹತ್ಕೊಂಡಿರುತ್ತೆ ಅದನ್ನು ಬಿಡಿಸ್ಕೊತಾ ಇದ್ದೀನಿ ಚಾಕುವಿಂದ. ಬಿಡಿಸ್ಕೊಂಡ್ಬಿಟ್ಟು ಆ ಪ್ಯೂರಿ ಏನು ಬಂದಿರುತ್ತೆ ಮಾವಿನ ಹಣ್ಣಿಂದು ಅದನ್ನು ಮತ್ತೆ ನಾನು ಮಾವಿನ ಹಣ್ಣು ಒಳಗಡೆ ಸ್ವಲ್ಪ ಹಾಕ್ತಾ ಇದ್ದೀನಿ. ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ ಈ ಥರ ಹಾಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ಹಾಲು ಎಲ್ಲ ಕುದ್ಬಿಟ್ಟು ತಣ್ಣಗಾಗಿದೆ. ಮತ್ತು ತಣ್ಣಗಾದ್ಮೇಲೆ ಇದನ್ನು ಹಣ್ಣೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಒಂದು ದಿನ ನಾನು ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಒಂದು ದಿನದಲ್ಲಿ ಇದು ಪೂರ್ತಿ ಗಟ್ಟಿಯಾಗಿರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಇದ್ರದ್ದು ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಗಟ್ಟಿಯಾಗಿರುತ್ತೆ, ಆರಾಮಾಗಿ ಸಿಪ್ಪೆನ ಬಿಡಿಸ್ಕೋಬಹುದು. ಆದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಅದಕ್ಕೆ ನಾನು ಒಂದು ಕರ್ಚೀಫ್ ಯೂಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮುಟ್ಟಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ಕರ್ಚೀಫ್ ಯೂಸ್ ಮಾಡಿ ನಾನು ಇದನ್ನು ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಹೀಗೆ 2 ಹಣ್ಣು ಕೂಡ ಸಿಪ್ಪೆ ಬಿಡಿಸ್ಬಿಟ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೈಸ್ ಕಟ್ ಮಾಡಿದರೆ ಮುಗೀತು, ಮ್ಯಾಂಗೋ ಕುಲ್ಫಿ ರೆಡಿ ಆಗುತ್ತೆ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಕಲರ್ ಕೂಡ ಹಾಗೆ ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮ್ಯಾಂಗೋ ವಿತ್ ಕುಲ್ಫಿ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.